ಭರದ್ವಾಜ್ ಈ ರೂಮ್ ಓಕೆ. ಗಾಳಿ ಬೆಳಕಲ್ಲಿ ತುಂಬ ಚೆನ್ನಾಗಿದೆ. ಹೇಗಿದ್ದಾರೆ ಮಿಸಸ್ ಭರದ್ವಾಜ್ ಅವರು? ಶಿ ಲುಕ್ಸ್ ಫೈನ್ ನೌ. ಡಾಕ್ಟರ್, ಹೇಗಿದೆ ಕಂಡೀಷನ್? ನಥಿಂಗ್ ಟು ವರಿ, ಶೀಲ್ ಬಿ ಆಲ್ ರೈಟ್. ವೀಕ್ನೆಸ್ ಇದೆ, ಮಗು ಥರ ನೋಡ್ಕೋಬೇಕಾಗತ್ತೆ ಅವ್ರನ್ನ. ಫೈನ್ ಡಾಕ್ಟರ್. ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಯಾವುದೇ ಥರ ಇನ್ಫೆಕ್ಷನ್ ಆಗದಿರೋ ಥರ ನೋಡ್ಕೋಬೇಕು. ಎಸ್ ಡಾಕ್ಟರ್. ನಾನು ಬರುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಪ್ಲೀಸ್ ಬನ್ನಿ. ಏನು ಚಿಂತೆ ಮಾಡಬೇಡ, ಬೇಗ ಗುಣ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮಾವ ಬನ್ನಿ. ಅದಕ್ಕಾಗಿ ಅಜ್ಜಿಗೆ ಇಬ್ಬರಿಗೂ ಪ್ರಜ್ಞೆ ಇರಲಿಲ್ಲ. ನಾನು ಡಾಕ್ಟರ್ ಕರ್ಕೊಂಡು ಬಂದಿದ್ದೆ. ಗೊತ್ತಾಯ್ತು, ನೋಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಹೇಳಿ ಅಂದ್ರೆ. ಹೇಗಿದೆ ತಾಯಿ? ಈಗ ಸ್ವಲ್ಪ ಪರವಾಗಿಲ್ಲ ಮಾವ. ಡಾಕ್ಟರ್ ಸ್ವಲ್ಪ ಕೇರ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅಮ್ಮನ್ ನೋಡೋದಕ್ಕೆ ನಾಟಿ ವೈದ್ಯರು ಬಂದಿದ್ದಾರೆ. ನಾನು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ತೀನಿ. ಸರಿ ಮಾವ. ನೀವು ಇಲ್ಲೇ ಇರ್ತೀರಲ್ವಾ? ಹುಷಾರು ಕಂದ. ಏನಾಗಿದೆ ಪಂಡಿತ್ರೆ? ಮೂಳೆದು ಬಿರುಕು ಕೂಡೈತೆ. ಸೆಳೆತ ಇನ್ನೊಂದು ಸ್ವಲ್ಪ ದಿನ ಇರುತ್ತೆ. ಈ ಕಾಲ ಮೇಲೆ ಹೆಚ್ಚು ಭಾರ ಹಾಕಬೇಡಿ. ನಿಧಾನಕ್ಕೆ ತೈಲ ಹಚ್ಚಿ ಬಿಸಿನೀರಿಗೆ ಸಾಕ ಕೊಡಿ. ಎರಡೆರಡು ಜನ ನಡೆದು ಅಭ್ಯಾಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸದ್ಯ ಎಲ್ಲ ಕೃಷ್ಣನ ದಯೆ. ನನ್ನ ಮನೆ ಭಾಗ್ಯ ದೇವತೆ. ನನ್ನ ಮಗಳು ಈ ಮನೆಯಿಂದ ಅತ್ತೆ ಮನೆಗೆ ಹೋಗೋ ಸಮಯದಲ್ಲಿ ಇನ್ನು ಏನೇನು ಅನಾಹುತಗಳು ಈ ಮನೆ ನಡೆಯುತ್ತೋ ಅಂತ ಯೋಚನೆ ಮಾಡಿದ್ದೆ. ದೇವದಯ ಏನು ಆಗ್ಲಿಲ್ಲ. ಅಮ್ಮ, ಏನು ಯೋಚನೆ ಮಾಡೋದು ಬೇಡ, ಏನು ಆಗಿಲ್ವಂತೆ. ಪಂಡಿತ್ರೆ, ಆ ತೈಲ ಕೊಡಿ, ನಾನೇ ಇಟ್ಕೊಳ್ತೀನಿ. ತಗೊಳ್ಳಿ. ಈ ಪೊಟ್ಟನ್ನು ಇಲ್ಲೇ ಇಟ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗಿದೆ. ಒಳ್ಳೆ ಅಮ್ಮ, ನಾನು ಪಂಡಿತರನ್ನ ಬಿಟ್ಟು ಬರ್ತೀನಿ. ಅಮ್ಮ ನಾನು
ಇದೊಬ್ಬ ಕಣ್ಣಿದ್ದೋ ಕುರುಡ ಅಲ್ಲ, ಅವಳನ್ನ ಭಾಗ್ಯ ದೇವತೆ ಅಂತ ಹೇಳ್ತಾನಲ್ಲೇ, ಈ ಮನೆ ದರಿದ್ರ ದೇವತೆ ಅವಳು. ಅವಳಿಂದಾಗೆ ನಮ್ಮ ಮನೆ ಕೇಡಾಗ್ತಿರೋದು. ಅಜ್ಜಿ, ನೀವು ಸ್ವಲ್ಪ ರಾಧಿಕನ ಬೈಯೋದು ಕಮ್ಮಿ ಮಾಡಿ, ಆಗ ನಿಮಗೆ ಬೇಗ ವಾಸಿ ಆಗುತ್ತೆ. ಪಾಪ ಅವ್ಳು. ನೀವು ಸಂಕಟದಿಂದ ನಳೋದ್ ನೋಡಿ ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡ್ಲು. ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಇದೆ. ಮೊನ್ನೆ ಬೆಂಕಿ ಬಿದ್ದಾಗ್ಲೂ ನನ್ ಜೀವ ಉಳಿಸಿದ್ದು ಅವಳೆ. ನೀವು ಅವಳ ಪದೇ ಪದೇ ಬೈಬೇಡಿ, ನನಗೆ ಬೇಜಾರಾಗುತ್ತೆ. ಎಲ್ಲ ಇವಳಿಗೇನಾಯ್ತು? ಆ ಅನಿಷ್ಟದವಳನ್ನ ಕಂಡ್ರೆ ಇಷ್ಟ ಅಂತ ಹೇಳ್ತಾ ಇದ್ದಾಳಲ್ಲ. ಹರಿ ಓಂ. ಶಾಸ್ತ್ರಿಗಳೇ, ನಿಮ್ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು. ನಾಳೆ ರಾಧಿಕಾನ ನಮ್ಮನೆ ಕರ್ಕೊಂಡ್ ಬರ್ಬೇಕು ಅಂತಿದೀವಿ. ನೀವಿರ್ತಿರೋ ಇಲ್ವೋ ಅಂತ ಯೋಚನೆ ಆಗಿತ್ತು. ನಾಳೆನಾ? ಅವಳ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ. ಅವಳ ಆರೋಗ್ಯ ಸ್ವಲ್ಪ ಸುಧಾರಿಸಿದ್ಮೇಲೆ ಕರ್ಕೊಂಡು ಹೋಗ್ಬೋದಲ್ವಾ? ನಿಮ್ ಆತಂಕ ನಂಗೆ ಅರ್ಥ ಆಗತ್ತೆ. ರಾಧಿಕಾ ನಿಮ್ ಮಗಳಾದ್ರೆ ಅವಳು ನಮ್ಮನೆ ರಾಧಾರಾಣಿ. ನಿಮ್ಮಷ್ಟೇ ಕಾಳಜಿಯಿಂದ ನಾವು ಅವಳ ಆರೈಕೆ ಮಾಡ್ತೀವಿ. ಅಯ್ಯಯ್ಯೋ, ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲಮ್ಮ. ಆದ್ರೆ ಶಾಸ್ತ್ರಿಗಳೇ, ನಾಳೆ ಬಹಳ ಒಳ್ಳೆ ದಿನ. ಅದಕ್ಕೆ ನಾಳೆನೇ ಗೃಹ ಪ್ರವೇಶದ ಶಾಸ್ತ್ರ ಮಾಡೋಣ ಅಂತ. ಆಗ್ಲಮ್ಮ. ಧನ್ಯವಾದಗಳು ಶಾಸ್ತ್ರಿಗಳೇ. ಆಮೇಲೆ ರಾಧಿಕಾಗೆ ಕಷ್ಟ ಆಗೋ ಅಂತ ಯಾವುದೇ ಶಾಸ್ತ್ರಗಳನ್ನು ಮಾಡೋದು ಬೇಡ. ಸರಿ ಅಮ್ಮ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಅಲ್ಲಿಗೆ ಬರ್ತೀವಿ. ಇಡ್ತೀನಿ. ಆಯ್ತಮ್ಮ. ಹರಿ ಓಂ. ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ. ಕೃಷ್ಣ. ಹರಿ ಓಂ. ದೇವ್ಕಿ, ಅಳಿಯಂದ್ರ ಅಜ್ಜಿ ಫೋನ್ ಮಾಡಿದ್ರು. ನಾಳೆನೇ ಅವರು ರಾಧಿಕನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾಳೆನೇನಾ? ಪಾಪ ಮಗು ಇನ್ನೊಂದೆರಡು ದಿವಸ ಇಲ್ಲೇ ಇದ್ದು ಹೋಗ್ಬೋದಿತ್ತು. ನಾನು ಅದನ್ನ ಹೇಳಿದೆ. ಆದರೆ ನಾಳೆ ದಿನ ಚೆನ್ನಾಗಿದೆ, ಶಾಸ್ತ್ರ ಎಲ್ಲ ಮುಗಿಸ್ಬೋಣ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ. ಆದ್ರೆ ರೀ, ಇವತ್ತೊಂದು ದಿವಸ ನಾನು ನೀವು ರಾಧಿಕನ ಜೊತೆ ಇದ್ಬಿಡೋಣ. ಅವಳ ಆಸ್ಪತ್ರೆ ಸೇರಿದಾಗಿಂದ ವಿಶುನೇ ಅವಳನ್ನ ನೋಡ್ಕೋತಾ ಇದ್ದಾನೆ. ಪಾಪ ಒಂದಿನ ಅವ್ನು ನಿದ್ದೆ ಮಾಡಿಲ್ಲ ಸರಿಯಾಗಿ. ನಿನ್ನ ಮಾತು ನಿಜ ದೇವ್ಕಿ. ಅಳಿಯಂದ್ರು ತುಂಬಾ ಒಳ್ಳೆಯವರು. ಅವರು ರಾಧಿಕನ ಮೇಲೆ ತೋರಿಸ್ತಾ ಇರೋ ಪ್ರೀತಿ, ವಿಶ್ವಾಸ, ಅಭಿಮಾನ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷ ಅನ್ಸುತ್ತೆ. ಅಪ್ಪ, ಆ ನನ್ನ ಕೂಸಿಗಾಗಿರೋ ಮಾನಸಿಕವಾದ ನೋವು, ದೈಹಿಕವಾದ ನೋವು ಇದನ್ನೆಲ್ಲ ಕಡಿಮೆ ಮಾಡಪ್ಪ ತಂದೆ. ನಾನೋಗಿ ವಿಶ್ವ ಹತ್ರ ಮಾತಾಡ್ಕೊಂಡ್ಬರ್ತೀನಿ.
ಅಜ್ಜಿ ಫೋನ್ ಮಾಡಿದ್ರು. ನಾಳೆನೇ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ತಾವೇನೋ ತಪ್ಪು ತಿಳಿಲಿಲ್ಲ ಅಂದ್ರೆ ಇವತ್ತು ಒಂದಿನ, ಒಂದೇ ಒಂದಿನ ನಾನು ನನ್ನ ಮಗಳಿಗೆ ನೋಡ್ಕೊಳ್ಳ. ಬೇಡ ಮಾವ, ನಾನು ರಾಧಿಕಾ ಜೊತೆನೇ ಇರ್ತೀನಿ. ರಾಧಿಕಾ ನನಗೆ ಯಾವತ್ತೂ ಹೊರೆ ಆಗಲ್ಲ. ಇಲ್ಲ ಅಳಿಯಂದ್ರೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಈ ನನ್ನ ಕೂಸು ನನ್ನ ಮನೆ ಬೆಳಕು. ನಾಳೆಯಿಂದ ನಿಮ್ಮ ಮನೆ ಭಾಗ್ಯ. ಅವಳ ಆರೋಗ್ಯ, ಆರೈಕೆ ಎಲ್ಲ ನಿಮಗೆ ಸೇರಿತ್ತು. ನನ್ನ ಕೂಸು ಆಸ್ಪತ್ರೆಯಲ್ಲಿದ್ದಾಗ ಕೂಡ ನಾನು ಅವಳನ್ನು ನೋಡ್ಕೊಳಕ್ಕಾಗಲಿಲ್ಲ. ನನ್ನ ಅದೃಷ್ಟ. ಅದಕ್ಕೆ ಒಂದೇ ಒಂದಿನ ಆ ಮಗು ಆರೈಕೆನ ನಾನು ಮಾಡ್ಲಾ ಅಂತ ಕೇಳ್ತಾ ಇದ್ದೆ. ಹಾಗಲ್ಲ ಮಾವ, ನೀವು ಇವತ್ತಾನೆ ಆನಂದಪುರಕ್ಕೆ ಹೋಗಿ ಬಂದಿದ್ದೀರಾ. ದಣಿವಾಗಿರುತ್ತೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನಾನು ರಾಧಿಕಾ ಜೊತೆಲಿದ್ದು ಅವಳನ್ನು ನೋಡ್ಕೋತೀನಿ. ನೀವೇನು ಭಯ ಬೀಳ್ಬೇಡಿ. ಇಲ್ಲ ಅಂದ್ರೆ ನಿಮ್ಮಷ್ಟು ಚೆನ್ನಾಗಿ ನನ್ನ ಮಗಳಿಗೆ ಆರೈಕೆ, ಕಾಳಜಿ ನನ್ನ ಕೆಲ ತಗೊಳಕ್ಕಾಗೋದಿಲ್ಲ. ಹಾಗೆ ಹೇಳ್ಬೇಡಿ ಮಾವ. ಆದರೂ ಆ ದೇವರು ಯಾವತ್ತೂ ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ನಿಮ್ಮ ವಿಶ್ವಾಸ ಇದನ್ನೆಲ್ಲ ಚಿರಾಯವಾಗಿಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆದಾಗಲಿ. ಪದರೆ ಸರೆ ಪದ ಪದರೆ ಸರೆ ಪದ ಪದ ನೀ ಸದಾ ಪದ ನೀ ಸದಾ ಪದ ನೀ ರೇ 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 ಗ. ಹಾಯ್ ರಾಧಿಕಾ, ಗುಡ್ ಮಾರ್ನಿಂಗ್. ಕಾಫಿ ತಗೋ. ಕೆಟಪ್. ರಾಧಿಕಾ, ಇವತ್ತಿಂದ ನಮ್ಮ ಜೀವನ ಹೊಸ ಟರ್ನ್ ತಗೊಳ್ತಾ ಇದೆ. ಸೊ ಗೃಹ ಪ್ರವೇಶಕ್ಕೆ ಮದುಮಗಳನ್ನ ರೆಡಿ ಮಾಡೋ ಜವಾಬ್ದಾರಿ ನಂದು. ಬೇಡ, ತುಂಬಾ ಗಾಯ ಆಗಿದೆ. ಅಮ್ಮ ಅಥವಾ ವಿಶಾಖಂಗ್ ಬರಕ್ ಹೇಳಿ. ಸರಿ, ನಿನಗೆ ಸಂಕೋಚ ಆಗದಿದ್ರೆ ಅತ್ತೇನೆ ಕರಿತೀನಿ. ರುಕ್ಕು, ವಿಷ್ಣು, ಸುಜಾತ ಎಲ್ಲ ಬೇಗ ಬನ್ನಿ, ಲೇಟ್ ಆಯ್ತು. ಇದೇನು ನೀವಿಬ್ರು ಇನ್ನೂ ರೆಡಿ ಆಗಿಲ್ವಾ? ಅಜಯ್, ನಾವು ರೆಡಿಯಾಗಿ 1 ಗಂಟೆ ಆಯ್ತು. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ನಮ್ ಗಾಡಿ ಕೂಡ ರೆಡಿ ಆಗಿದೆ ಅಜಯ್, ಬಂದ್ ನೋಡಿ. ಅಜಯ್, ಹೊರಡೋದಕ್ಕಿಂತ ಮುಂಚೆ ಗಾಡಿ ಚಕ್ರದ ಕೆಳಗೆ ನಿಂಬೆಹಣ್ಣಿಟ್ಟು ಪೂಜೆ ಮಾಡಿ ಹೊರಡೋಣ.
ನಿಂಬೆ ಹಣ್ಣೆಲ್ಲ ಏನು ಬೇಡ ಕಣೋ. ಮದ್ವೆ ದಿನಾನೇ ಹುಡುಗಿನ ಕರ್ಕೊಂಡು ಗೃಹ ಪ್ರವೇಶಕ್ಕೆ ಹೊರಟಿದ್ರೆ ಅದ್ರ ಮಾತೆ ಬೇರೆ ಇರ್ತಾಯ್ತು. ಹಾರ ಹಾಕಿದ್ ಒಂದಿನ, ತಾಳಿ ಕಟ್ಟಿದ್ ಒಂದಿನ, ಗೃಹ ಪ್ರವೇಶ ಆಗ್ತಿರೋದು ಇನ್ನೊಂದಿನ. ಒಂದು ಶಾಸ್ತ್ರನೂ ನೆಟ್ಟಿಗಾಗ್ತಾ ಇಲ್ಲ. ರುಕ್ಕು, ನಮ್ ಸಂಭ್ರಮ ಶಾಸ್ತ್ರದಲ್ಲಿಲ್ಲ. ನಮ್ಮನೆ ಕಿರಿ ಸೊಸೆ ಬರ್ತಾ ಇದ್ದಾಳೆ, ನಮ್ ವಿಷು ಹೆಂಡತಿ ಬರ್ತಾ ಇದ್ದಾಳೆ ಅನ್ನೋದೇ ಸಂಭ್ರಮ. ರುಕ್ಕು, ಹೊರಡೋ ಹೊತ್ತಿಗೆ ಮನಸ್ ಯಾಕೆ ಕೆಡಿಸ್ಕೋತೀಯ? ಬನ್ನಿ ಹೊರಡೋಣ. ಅಮ್ಮ, ನಾನು ಮೊದ್ಲಿನ ಥರ ಆಗಕ್ಕಾಗಲ್ಲ ಅಲ್ವಾ? ಮೈ ತುಂಬ ಗಾಯ, ಕಲೆನೇ ಇದೆ. ಒಂದ್ ಸ್ವಲ್ಪ ದಿನ ಮಗಳೇ, ಎಲ್ಲ ಸರಿ ಹೋಗತ್ತೆ, ಯೋಚನೆ ಮಾಡಬೇಡ. ಕಲೆ ಇರತ್ತೆ, ಆದ್ರೆ ಅದೇನ್ ದೊಡ್ಡ ವಿಚಾರ ಅಲ್ಲಮ್ಮ. ಆದ್ರೆ ಅಮ್ಮ, ದೇಹ ವಿಕಾರವಾಗಿ ಕಾಣುತ್ತೆ. ಇವತ್ತಲ್ಲ ನಾಳೆ ಅವ್ರ ಈ ದೇಹ ನೋಡೇ ನೋಡ್ತಾರೆ. ಆಗ ಅವ್ರೇನಾದ್ರೂ ಅನ್ಕೊಂಡ್ರೆ, ನನ್ನ ನೋಡಿ ಅಸಹ್ಯ ಪಟ್ಕೊಂಡ್ರೆ, ಕಂದ, ನಿನ್ ಯೋಚನೆ ಜಾಸ್ತಿ ಆಯ್ತು ಮಗಳೇ. ಅಲ್ಲ, ನಿನಗ್ ವಿಶ್ವ ಸ್ವಭಾವ ಇನ್ನೂ ಏನು ಅಂತ ಅರ್ಥನೇ ಆಗಿಲ್ವಲ್ಲ. ಅವನ ಆ ಥರ ಯೋಚನೆ ಮಾಡೋನಾಗಿದ್ದಿದ್ರೆ ಆಸ್ಪತ್ರೆಯಲ್ಲಿ ಹಗಲು ರಾತ್ರಿ ಕಣ್ಣು ಮಿಟುಕಿಸ್ದೆ ನಿನ್ನ ನೋಡ್ಕೋತಿದ್ನ. ವಿಶ್ವ ಪ್ರೀತಿ ದೇವ್ರು ಕೂಡ ಮೆಚ್ಕೊಳ್ಳೋಂಥದ್ದು. ನಿಮ್ ಪ್ರೀತಿ ಬಗ್ಗೆ ನೀನ್ ಇಷ್ಟೆಲ್ಲ ಅನುಮಾನ ಇಟ್ಕೋಬಾರ್ದು ಮಗಳೇ.